ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ ನಿಮ್ಮೆಲ್ಲರಿಗೂ. ನಾನು ನಿಮ್ಮ ಶಿವಕುಮಾರ್ ಮಾತಾಡ್ತಿದ್ದೀನಿ. ವೆಲ್ಕಮ್ ಟು ಸ್ನೇಹಿತರೆ. ಇವತ್ತು ನಾವು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹತ್ರ ಇರ್ತಕ್ಕಂಥ ಕನ್ಮಂಗ್ಲ ಗ್ರಾಮದಲ್ಲಿದ್ದೀವಿ. ಇಲ್ಲಿ ನಮ್ಮ BPTD ಯೂನಿಯನ್ ವತಿಯಿಂದ 9ನೇ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದೀವಿ ಸ್ನೇಹಿತರೆ. ಇಲ್ಲಿ ಹೆಚ್ಚಿನ ಕಾರ್ಯಕ್ರಮಗಳ ಬಗ್ಗೆ ನಿಮಗೆ ತಿಳಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಬನ್ನಿ ಇಲ್ಲಿನ ಕಾರ್ಯಕ್ರಮ. ಫೋಕಸ್ 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 ನಲ್ಲರಿ ಕೆಳಗೆ ಹಾಯ್ ಎಂಟ್ರಿ ಮಾಡಾಗಿರ ಮಾಡಿ ಮತ್ತೆ ಕಲ್ಮಂಗಲ ಗ್ರಾಮದ ಸಹಕಾರದೊಂದಿಗೆ ದಯವಿಟ್ಟು ಒಂದು ಪ್ರಯೋಜನಗಳು ಹಾಗೂ ಕಾರ್ಯಕ್ರಮ ಹೌದು. ಚಾಲಕ ಸ್ನೇಹಿತರುಗಳೆಲ್ಲ ನಡೆಯುವಂತಹ ಕಾರ್ಯಕ್ರಮ ಸ್ಥಳದ ಹತ್ರ ಬರಬೇಕು. ದಯವಿಟ್ಟು ಎಲ್ಲ ನಿಂತ್ಕೊಂಡು ಉಂಟು ಕಾರ್ಯಕ್ರಮ ನಡೆಯುವಂಥ ಬನ್ನಿ. ಹಾಗೆ ನಮ್ಮ ಕನ್ಮಂಗ್ಲ ಗೇಟ್ ನಿವಾಸಿಯಾದಂಥ ನಮ್ಮ ಮುನ್ನಗೌಡರು ಕುಟುಂಬದವರು ದಯವಿಟ್ಟು ಯಾರು ಕಾಣಿಸ್ತಾ ಇಲ್ಲ, ಬರಬೇಕು. ನಮ್ಮ ಮುನ್ನಗೌಡರು ಕುಟುಂಬದವರು ಹಾಗೆ ನಮ್ಮ ಲಕ್ಷ್ಮೀವೆಂಕಟೇಶ್ವರ ಬೇಕರಿ ಮಾಲೀಕರು ಬರಬೇಕು. ಹಾಗೇನೆ ನಮ್ಮ ಕನ್ಮಂಗ್ಲ ಗೇಟ್ ಮಂಜಣ್ಣನವರು ಕಾಣಿಸ್ತಾ ಇಲ್ಲ, ಅವರು ಬರಬೇಕು. ಮಾಲ್ತೇಶ್ ಅವರು ಎಲ್ಲಿದ್ರು ದಯವಿಟ್ಟು ಇಲ್ಲಿ ಬರ. ಆ ಕಡೆ ಹೋದ್ರು ಧ್ವಜಾರೋಹಣ ಕಾರ್ಯಕ್ರಮ ನಮ್ಮ ಕನ್ಮಂಗ್ಲ ಪಂಚಾಯತಿ ಸದಸ್ಯರಾದ ಕೃಷ್ಣಯ್ಯನವರ ಮುಂದಾಳತ್ವದಲ್ಲಿ ನಮ್ಮ ಯೂನಿಯನ್ನ ಪದಾಧಿಕಾರಿಗಳು ಮತ್ತು ನಮ್ಮ KCDC ಸಂಚಾಲಕರಾದ ನಮ್ಮ ನೀಲಕಂಠಪ್ಪ ಸಾರು ಹಾಗೆ ನಮ್ಮ ಶ್ರೀನಿವಾಸ್ ಸರ್ ಅವರ ಎಲ್ಲ ಸಹಕಾರದೊಂದಿಗೆ ನಿರ್ವಹಿಸಬೇಕು ಅಂತೇಳಿ ಸಂಘದ ವತಿಯಿಂದ ಕೇಳ್ಕೊತೀವಿ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆಡಳಿತ ಮಂಡಳಿಯ ಮಾಲೀಕರಾದಂಥ ಸೀತಾರಾಮ್ ಸರ್ ಅವರು ಬಂದಿದ್ದಾರೆ. ಅವರು ಜೊತೆಗೂಡಬೇಕು ಅಂತೇಳಿ ಎಲ್ಲರ ಪರವಾಗಿ ಕೇಳ್ತೀವಿ. ನಮ್ಮ ನೆರವೇರಿಸಿದ ಎಲ್ಲ ಅತಿಥಿ ಗಣ್ಯರಿಗೆ ಧನ್ಯವಾದಗಳು. ಅಲ್ಲಿ ತಿಂಡಿ ವ್ಯವಸ್ಥೆ ಇದೆ. ಹಾಗೆಯೇ ಅಲ್ಲಿ ನಮ್ಮ ಗಾಳಮ್ಮ ಸರ್ಕಲಲ್ಲಿ ನಮ್ಮ ಯೂನಿಯನ್ ಇರ್ತಕ್ಕಂಥ ಪೋಲಿನ ಧ್ವಜಾರೋಹಣ ಕಾರ್ಯಕ್ರಮ ಅಲ್ಲಿ ನೆರವೇರಲಿದೆ. ದಯವಿಟ್ಟು
ಇಲ್ಲಿ ಮುಗಿಸ್ಕೊಂಡು ಒಂದು ಅರ್ಧ ಗಂಟೆಯಲ್ಲಿ ದಯವಿಟ್ಟು ಎಲ್ಲ ಅಲ್ಲಿ ಬರಬೇಕು. ತಿಂಡಿ ವ್ಯವಸ್ಥೆ ಇಲ್ಲಿ ಇದೆ, ಅಲ್ಲೂ ಇದೆ, ದಯವಿಟ್ಟು ಎಲ್ಲ ಬನ್ನಿ. ಇನ್ನು ಇವಾಗ ತಾನೇ ನಮ್ಮ ಮಂಜಣ್ಣನವ್ರು ಬಂದಿದ್ದಾರೆ, ಮೈಲಿ ಮಂಜಣ್ಣನವರು, ಅವರಿಗೆ ಸಂಘದ ವತಿಯಿಂದ ಧನ್ಯವಾದಗಳು. ಆಳಮಸ್ತಕಲ್ಲೂ ಸಹ ರಾಜ್ಯೋತ್ಸವದ ವೀರ ಕಾರ್ಯಕ್ರಮ ಇದೆ. ದಯವಿಟ್ಟು ಎಲ್ಲ ಅಲ್ಲಿ ಬಂದು ಇಲ್ಲಿ ಯಾವ ರೀತಿ ಸಹಕರಿಸಿದ್ರು ದಯವಿಟ್ಟು ಅಲ್ಲಿ ಒಂದು ಸಹಕರಿಸಿ. ಧ್ವಜಾರೋಹಣ ಮಾಡಿದಂತ ಎಲ್ಲ ಅತಿಥಿಗಳಿಗೂ ಧನ್ಯವಾದಗಳು. ಹಾಗೆ ಈಗ ನಾವು ಈ ಕಾರ್ಯಕ್ರಮ ನಾವು ಮಾಡಿದೀವಿ, ಇದು ಬೇಗೂರು ಗ್ರಾಮಸ್ಥರ ಸಹಕಾರ, ಸಹಯೋಗ, ಹಾಗೇನೆ ನಮ್ಮ ಸಮಸ್ತ ಚಾಲಕರ ಒಂದು ಸಹಕಾರದೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಬಂಧುಗಳೇ, ಕನ್ನಡ ರಾಜ್ಯೋತ್ಸವ ಅಂದ್ರೆ ಏನೋ ಡೋಲು ಕುಣಿತ ಮಾಡಿ ಆಚರಣೆ ಮಾತ್ರ ಮಾಡಿದ್ರೆ ಕನ್ನಡ ರಾಜ್ಯೋತ್ಸವ ಅಲ್ಲ. ನಿಜವಾದ ಕನ್ನಡದ ಸೇವೆಯನ್ನು ಮಾಡುವಂತ ಕೆಲಸವನ್ನ ಮಾಡ್ತಾ ಕನ್ನಡವನ್ನ ಬೆಳೆಸುವಂತ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಮುಂದುವರೆದಾಗ ಅಷ್ಟೇ ಅದು ನಿಜವಾದ ನೈಜವಾದ ಕನ್ನಡ ರಾಜ್ಯೋತ್ಸವ ಆಗತ್ತೆ. ಅದಕ್ಕೆ ಮುನ್ನಡೆಯಾಗಿ ಇವತ್ತು ಈ ಸರಳವಾದಂತ ಕನ್ನಡ ರಾಜ್ಯೋತ್ಸವ ಅತಿ ವಿರಳವಾಗಿ ನಡೀತಾ ಇದೆ ಅನ್ನೋದಕ್ಕೆ ಅತಿಶಯೋಕ್ತಿ ಏನಲ್ಲ. ಟ್ಯಾಕ್ಸಿ ಡ್ರೈವರ್ಸ್ ಯೂನಿಯನ್ ಈ ಕಾರ್ಯಕ್ರಮವನ್ನ ಮಾಡುವಾಗ ಕಳೆದ 10 ವರ್ಷಗಳಿಂದ ನಾವು ರಾಜ್ಯೋತ್ಸವನ್ನ ಈ ಏರ್ಪೋರ್ಟ್ ನಲ್ಲಿ ಆಚರಿಸ್ಕೊಂಡು ಬರ್ತಾ ಇದೀವಿ. ಕನ್ನಮಂಗಲ ಆಗ್ಲಿ, ಬೇಗೂರಿನ ಗ್ರಾಮಸ್ಥರಾಗ್ಲಿ ಯಾವತ್ತಿಗೂ ಕೂಡ ನಮ್ಮ ಚಾಲಕರನ್ನಾಗ್ಲಿ ನಮ್ಮನ್ನಾಗ್ಲಿ ಅನ್ಯರು ಅಂತ ಭಾವಿಸಿದ್ದೇ ಇಲ್ಲ. ಹಾಗೇನೆ ನಾವು ಕೂಡ ಯಾವತ್ತೂ ಕೂಡ ಇದು ನಾವು ಏನೋ ಮುಂದೆ ಹೋಗ್ತೀವಿ ಅನ್ನೋಂತ ಭಾವನೆಯಲ್ಲಿ ಯಾವತ್ತೂ ಕೂಡ ನಾವಿಲ್ಲಿ ನಿಂತಿಲ್ಲ. ನಾವು ಎಲ್ಲಿ ಬರ್ತೀವಿ ಇದು ನಮ್ಮ ಕರ್ಮಭೂಮಿ, ಇದು ನಮ್ಮ ಕನ್ನಡ ನಾಡು. ಈ ನೆಲದಲ್ಲಿ ನಾವು ಇದ್ದೀವಿ ಅಂದ್ರೆ ನಾವು ಇಲ್ಲಿನವರಾಗಿ ಬದುಕಬೇಕು ಅಂತೇಳಿ ಎಷ್ಟೋ ನಮ್ಮ ಚಾಲಕರು ಅವರ ಮನೆಗಳನ್ನ ಇಲ್ಲಿಗೆ ಸ್ಥಳಾಂತರ ಮಾಡ್ಕೊಂಡಿದ್ದಾರೆ. ಕಳೆದ ಬಾರಿ ನಮ್ಮ ಸಚಿವರಾದಂತ ಕೃಷ್ಣ ಬೈರೇಗೌಡರು ನಮ್ಮ ಜೊತೆಗೆ ಇದ್ರು. ಈ ಧ್ವಜ ಸ್ತಂಭವನ್ನ ಉದ್ಘಾಟನೆ ಮಾಡಿ ಹೋದ್ರು. ಅವರು ನಮ್ಗೆ ಕೊಟ್ಟಿದ್ದಂತ ಎಷ್ಟೋ ಒಂದು ಆಶ್ವಾಸನೆಗಳನ್ನ ಅವ್ರು ಈಡೇರಿಸಿದ್ರು. ನಮ್ಗೆ ರಸ್ತೆ ಆಗ್ಲಿ, ಹಾಗೇನೆ ಇಂದಿರಾ ಕ್ಯಾಂಟೀನ್ ಇರ್ಲಿ, ಈಗ ನಾವು ಅವರನ್ನ ಸ್ಮರಿಸಲೇಬೇಕಾಗತ್ತೆ. ಹಾಗೇನೆ ಇಲ್ಲಿ ಹಲವಾರು ಸಮಸ್ಯೆಗಳು ನಮ್ಮ ಚಾಲಕರು ಎದುರಿಸ್ತಾ ಇದ್ದಾರೆ. ಆ ಸಮಸ್ಯೆಗಳನ್ನ ನಾವು ಖಂಡಿತವಾಗ್ಲೂ ಒಗ್ಗಟ್ಟಾಗಿನೇ ನಾವು ಜೊತೆಯಾಗಿನೇ ಈಗೆಲ್ಲ ಗ್ರಾಮಸ್ಥರ ಸಹಕಾರದೊಂದಿಗೆನೆ ನಾವೆಲ್ಲ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಹೋಗ್ಬೇಕಾಗತ್ತೆ. ಯಾಕಂದ್ರೆ ಪರಸ್ಪರ ನಾವು ಒಗ್ಗಟ್ಟಾಗಿ ಮುಂದೆ ಹೋಗದೆ ಹೋದ್ರೆ ನಮ್ಮಲ್ಲಿ ಆ ಗೊಂದಲಗಳು ಸೃಷ್ಟಿಯಾಗುತ್ತೆ. ನಿಮ್ಮೆಲ್ಲರ ಸಹಕಾರ ನಮ್ಮ ಚಾಲಕರಿಗೆ ಬೇಕಿದೆ. ಹಾಗೇನೆ ನಮ್ಮ ಚಾಲಕರು ಕೂಡ ಒಂದು ಶಿಸ್ತುಬದ್ಧವಾಗಿ ನಮ್ಮ ಮನೆಯಲ್ಲಿ ನಾವು ಹೇಗಿರ್ತೀವಿ ಅದೇ ರೀತಿ ಈ ಗ್ರಾಮವನ್ನ ನಾವು ಸ್ವಚ್ಛವಾಗಿ ಸೌಖ್ಯವಾಗಿ ಇರುವ ಹಾಗೆ ನಾವು ನಡೆಸ್ಕೊಂಡು ಹೋಗ್ಬೇಕಾಗತ್ತೆ. ಅದೆಲ್ಲರ ಕರ್ತವ್ಯ ಆಗತ್ತೆ. ಬೆಂಗಳೂರು ಟ್ಯಾಕ್ಸಿ ಡ್ರೈವರ್ಸ್ ಯೂನಿಯನ್ ಚಾಲಕರು ಯಾವುದೇ ಸ್ಟಿಕ್ಕರ್, ಯಾರ್ದು ಬೆಂಗಳೂರು ಟ್ಯಾಕ್ಸಿ ಡ್ರೈವರ್ಸ್ ಯೂನಿಯನ್ ಯಾವ ಸ್ಟಿಕ್ಕರ್ ಗಾಡಿ ಮೇಲಿದೆ ಖಂಡಿತವಾಗ್ಲೂ ನಾವು ಅದು ಶಿಸ್ತಾಗಿ ನಾವು ಸಂಯಮವಾಗಿ ನಿಮ್ಮ ಜೊತೆ ಗೌರವ ಪ್ರೀತಿಯಿಂದ ವರ್ತಿಸ್ತೀವಿ ಅಂತ ಹೇಳಿ ಖಂಡಿತವಾಗ್ಲೂ ನಮ್ಮ ಚಾಲಕರ ಪರವಾಗಿ ನಾನು ಆಶ್ವಾಸನೆಯನ್ನ ಗ್ರಾಮಸ್ಥರಿಗೆ ಕೊಡ್ತೀನಿ. ಹಾಗೆ ನಾವು ಏನು 10 ವರ್ಷಗಳಿಂದ ಇಲ್ಲಿ ನಾವು ಕಾರ್ಯ ಪ್ರವೃತ್ತಿಯನ್ನ ಮಾಡ್ತಾ ಇದ್ದೀವಿ. ನಮ್ಗೆ ಇಲ್ಲಿನ ಸ್ಥಳೀಯರು ತುಂಬಾ ಒಂದು ಉತ್ತಮವಾದಂತ ರೀತಿಯಲ್ಲಿ ಸಹಕಾರ ಕೊಡ್ತಿದ್ದಾರೆ. ನಮ್ಮ ಮಹೇಶ್ ಸರ್ ಅವರಾಗ್ಲಿ, ಅವಿನಾಶ್ ಅವರಾಗ್ಲಿ, ಭದ್ರೇಗೌಡರಾಗ್ಲಿ, ಮಂಜುನಾಥ್ ಸರ್ ಅವರಾಗ್ಲಿ, ಹಂಸವೇಣಿ ಮೇಡಮ್ ಅವರಾಗ್ಲಿ, ಹಲವಾರು ಹೆಸರುಗಳು ಒಂದೇ ಅಲ್ಲ. ಇಲ್ಲಿರೋರು ಎಲ್ಲರೂ ಕೂಡ ನಮ್ಮದೇ ಕುಟುಂಬ. ಇದು ನಮಗೆ ಪ್ರತಿ ಸಾರಿ ಇಲ್ಲಿ ಬಂದಾಗ ಏನೋ ವಿಶೇಷವಾಗಿ ತಯಾರಿ ಮಾಡ್ಕೊಂಡು ನಾವು ಒಂದು ಕಾರ್ಯಕ್ರಮ ಮಾಡಿದ್ದಿಲ್ಲ. ನಾವು ನಮ್ಮದೇ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ನಮ್ಮದೇ ಮನೆಯಲ್ಲಿ ಸರಳವಾಗಿ ಸಹಜವಾಗಿ ಅವರ ಜೊತೆ ಬೆರೆತು ಹೋಗ್ತಾ ಇದೀವಿ. ಕಳೆದ ಬಾರಿ ನಾವು ಗ್ರಾಮಸ್ಥರಿಗೆ ಮತ್ತೆ ಚಾಲಕರಿಗೆ ಹೃದಯ ತಪಾಸಣಾ ಶಿಬಿರ, ಆರೋಗ್ಯ ತಪಾಸಣಾ ಶಿಬಿರವನ್ನ ಆಯೋಜಿಸಿದ್ವಿ. ಆ ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಮಹೇಶ್ ಅವರು ಎಲ್ಲರೂ ಬಂದಿದ್ರು. ನಮ್ಗೆ ಏನೇ ಸಹಕಾರ ಇದ್ರು ಖಂಡಿತ ನಾವು ನಿಮ್ ಜೊತೆ ಇರ್ತೀವಿ ಅಂತ ಹೇಳಿ ನಮ್ಗೆ ಅವರು ಬೆಂಬಲವನ್ನು ಕೊಟ್ರು. ಈ ಎಲ್ಲ ನಿಮ್ಮೆಲ್ಲರ ಸಹಕಾರ ಸಹಯೋಗ ಖಂಡಿತ ಇದೇ ರೀತಿ ಮುಂದುವರಿಲಿ. ಹಾಗೇನೆ ನಮ್ಮ ಚಾಲಕರು ಏನು ನಮ್ಮ ಕನ್ನಡದ ತೇರುಗಳು, ಚಾಲಕರು ಅಂದ್ರೆ ಕನ್ನಡವನ್ನ
ಒಂದು ಮೂಲೆಯಿಂದ ಮತ್ತೊಂದು ಮೂಲೆಗೆ ಅವರ ದೇಶ ವಿದೇಶ ಯಾವುದೇ ರಾಜ್ಯ ಇರಲಿ ಯಾವುದೇ ದೇಶದಿಂದ ಇರಲಿ ಬರುವವರಿಗೆ ಪ್ರತಿ ಒಬ್ಬ ವ್ಯಕ್ತಿಗೂ ಕೂಡ ಕನ್ನಡದ ಕಂಪನ ಕಸ್ತೂರಿಯನ್ನ ಸೇವಿಸಿ ಅವರಿಗೆ ಸವರಿ ಕಳಿಸ್ತೀವಿ ನಾವು. ಹಾಗಾಗಿ ನಿಮ್ಮ ಕನ್ನಡದ ಸೇವೆ ಸದಾ ಹೀಗೆ ಇರಲಿ. ನಮ್ಮ ಕನ್ನಡ ನಾಡು ನುಡಿ ಸದಾ ಹೆಮ್ಮೆಯಿಂದ ಈ ಬಾವುಟದಂತೆ ಎತ್ತರವಾಗಿ ಹಾರಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ನಮ್ಮ ಗ್ರಾಮಸ್ಥರು, ನಮ್ಮ ಚಾಲಕರು, ನಾವೆಲ್ಲರೂ ಒಗ್ಗಟ್ಟಾಗಿ ಈ ಕನ್ನಡ ಗೆಲುವನ್ನ ಉಳಿವನ್ನ ಮುಂದೆ ತಗೊಳ್ಳುವಂತ ತೇರನ್ನ ಮುಂದೆ ಎಳೆಯೋಣ. ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ ಧನ್ಯವಾದಗಳು. ಹಾಗೆ ನಮ್ಮೊಟ್ಟಿಗೆ ಈಗ ಕಾರ್ಯಕ್ರಮಕ್ಕೆ ಮುತ್ತುರಾಜ್ ಅವರು ಕೂಡ ಬಂದಿದ್ದಾರೆ ಸ್ಥಳೀಯರಾಗಿ. ಅವ್ರಿಗೂ ಕೂಡ ನಾನು ಯೂನಿಯನ್ ಪರವಾಗಿ ಸ್ವಾಗತನ ಕೊಡ್ತೇನೆ. ಬಂಧುಗಳೇ, ಒಬ್ಬ ಸಂಸ್ಥಾಪಕನಾಗಿ ಹೆಚ್ಚು ಭಾವೋದ್ವೇಗಕ್ಕೆ ಒಳಗಾಗಿದ್ದೀನಿ. ಯಾಕೆಂದ್ರೆ ನಾವು ಕಟ್ಟಿದಂತ ಯೂನಿಯನ್ ಪ್ರತಿಯೊಂದು ಕಡೆ ಈ ಪ್ರತಿಯೊಬ್ಬ ಸದಸ್ಯರ ಜೊತೆ ಇಲ್ಲಿನ ಸ್ಥಳೀಯರ ಜೊತೆ ಇಷ್ಟು ಪ್ರೀತಿಯಿಂದ ಬೆರೆಯೋದಿದೆಯಲ್ಲ, ಅದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಚಾಲಕರೆಂದರೆ ಗುಲಾಮರಲ್ಲ, ನಾಡ ಬೆಸೆಬನರ ನಾಡಿಗಳು. ಇದು ನಮ್ಮ ಯೂನಿಯನ್ ಶೋಭನ್ನು ಆ ನರನಾಡಿಗಳಿಗೆ ಮೂಳೆ ಮಾಂಸ ದೇಹವಾಗಿ ನಮ್ಮ ಸ್ಥಳೀಯರೆಲ್ಲ ನಿಂತಿದ್ದಾರೆ. ಅವರೆಲ್ಲರಿಗೂ ಮತ್ತೊಮ್ಮೆ ಬೃಹತ್ ಬೆಂಗಳೂರು ಟ್ಯಾಕ್ಸಿ ಡ್ರೈವರ್ಸ್ ಯೂನಿಯನ್ ವತಿಯಿಂದ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ನಿಮ್ಮೆಲ್ಲರ ಬರುವಿಕೆಯಿಂದ ಈ ಕಾರ್ಯಕ್ರಮ ಹೆಚ್ಚು ಚೆನ್ನಾಗಿ ನಡೀತಿದೆ. ಈಗ ನಮ್ಮನ್ನು ಉದ್ದೇಶಿಸಿ ನಮ್ಮ ಯುವ ನೇತಾರರಾದಂತ ಮಹೇಶ್ ಅವರು ಒಂದೆರಡು ಮಾತಾಡ್ತಾರೆ. ಬೃಹತ್ ಬೆಂಗಳೂರು ಟ್ಯಾಕ್ಸಿ ಡ್ರೈವರ್ಸ್ ಯೂನಿಯನ್ ವತಿಯಿಂದ ಇವತ್ತೇನು ನಮ್ಮ ಬೇಗೂರು ಸರ್ಕಲ್, ಬೇಳಮ್ಮ ಸರ್ಕಲ್ ಅಲ್ಲಿ ಏನು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀರಾ, ಇದನ್ನ ಈ ಯೂನಿಯನ್ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೆ ಎಲ್ಲ ಟ್ಯಾಕ್ಸಿ ಚಾಲಕರಿಗೆ ನಾನು ಅಭಿನಂದನೆಗಳನ್ನ ತಿಳಿಸ್ತೀನಿ. ಅದೇ ರೀತಿಯಾಗಿ ಏನ್ ನಮ್ಮ ಸ್ನೇಹಿತರು ಹೇಳ್ದಂಗೆ ನಾವು ಈ ಹಳ್ಳಿಯವರು ಆಗಿ ಈ ಹಳ್ಳಿಯವರು ಕೂಡ ನಮ್ಗೆ ತುಂಬಾ ಸಹಕಾರ ಕೊಟ್ಟು ಎಲ್ಲಾ ರೀತಿಯಲ್ಲಿ ನಮ್ಗೆ ಸಹಕಾರ ಕೊಡ್ತಾ ಇದ್ದಾರೆ ಅಂತ ಹೇಳುದು. ನಾವು ಗ್ರಾಮ ಪಂಚಾಯತಿ ಪರವಾಗಿ ಏನ್ ಕೇಳೋದು ಅಂತಂದ್ರೆ, ನಿಮ್ಮಲ್ಲಿ ಯೂನಿಯನ್ ನಿಂದ ದಯವಿಟ್ಟು ನೀವು ನಿಮ್ಮ ಚಾಲಕರಿಗೆ ನೀವು ಏನು ನಮ್ಮ ಹಳ್ಳಿಯವರು ಅಂತ ಹೇಳಿದಿರಿ, ನಮ್ಮ ಮನೆ ರೀತಿಯಲ್ಲಿ ನಾವು ಕೂಡ ನಡ್ಕೊಬೇಕು ಅಂತ ಹೇಳಿದಿರಿ. ಅದೇ ರೀತಿಯಲ್ಲಿ ಈ ರಸ್ತೆನ ನೀವು ಸ್ವಚ್ಛವಾಗಿ ಇಟ್ಕೊಂಡಿದ್ದೆ ಆದ್ರೆ ನಮಗೂ ಕೂಡ, ಯಾಕಂದ್ರೆ ದೇಶ ವಿದೇಶದಿಂದ ಬರ್ತಾರೆ, ಯಾಕಂದ್ರೆ ನಮ್ಗಿಂತ ಜಾಸ್ತಿ ನೀವೇ ಅವರನ್ನ ಕರ್ಕೊಂಡ್ಬಂದು ಸುರಕ್ಷಿತವಾಗಿ ಸಿಟಿ ಕಲ್ಸೋದಾಗಿರ್ಬೋದು, ಮತ್ತೆ ಸಿಟಿಯಿಂದ ಏರ್ಪೋರ್ಟ್ ಕಲ್ಸೋಂತ ಕಾರ್ಯಕ್ರಮಗಳಾಗಿರ್ಬೋದು ಮಾಡೋದು ನೀವೇ. ಹಾಗಾಗಿ ನಮ್ಮ ರಾಜ್ಯದ ಘನತೆ, ನಮ್ಮ ಪಂಚಾಯಿತಿಯ ಒಂದು ಹೆಸರು ಎಲ್ಲೂ ಕೂಡ ಹಾಳಾಗಬಾರ್ದು. ಆ ರೀತಿಯಲ್ಲಿ ನೀವು ಕೂಡ ನಡ್ಕೊಂಡು ನೀವೆಲ್ಲ ಏನೇನು ನಮ್ಮಲ್ಲಿ ಬೇಡಿಕೆ ಇಟ್ಟಿದ್ದೀರಿ ಅದನ್ನೆಲ್ಲಾನು ಕೂಡ ಬಹುಶಃ ನಾವು ನೆರವೇರಿಸ್ಕೊಟ್ಟಿದ್ದೀರಿ. ನೀವು ಕಳೆದ ಬಾರಿ ಇಲ್ಲಿ ಶಾಸಕರ ಹತ್ರ ನೀವು ಒಂದು ಪಬ್ಲಿಕ್ ಟಾಯ್ಲೆಟ್ ಅಂತ ಕೇಳಿದ್ರಿ, ಅದು ಎರಡಾದ್ವು. ಇನ್ನೂ ಒಂದು ಬೇಕಾದ್ರೆ ಈಗ ಮಾಡೋದಕ್ಕೆ ಕೂಡ ಸರಿಯಾಗಿದ್ದೀರಿ. ನಿಮ್ಗೆ ಏನ್ ಸಹಕಾರ ಬೇಕು ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ, ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಎಲ್ಲ ನಾವು ನಿಮ್ ಜೊತೆಲಿ ಇರ್ತೀರಿ ಯಾವತ್ತೂ ಕೂಡ. ಈ ರಸ್ತೆನ ಒಂದು ಸ್ವಚ್ಛತವಾಗಿಡ್ರಿ. 2 ಲೈನ್ ಪಾರ್ಕಿಂಗ್ ಮಾಡೋದ್ ಬೇಡ. ಈಗ ಇನ್ನೇನ್ ಮುಂದಿನ ದಿನಗಳಲ್ಲಿ ಒಂದು ಕಂಟ್ರೋಲ್ ರೂಮ್ ಕೂಡ ಒಂದು ಸ್ಥಾಪನೆ ಮಾಡ್ತಾ ಇದ್ದೀರಿ. ಪಾರ್ಕಿಂಗ್ ಒಂದು ಸಿಸ್ಟಮ್ಯಾಟಿಕ್ ಆಗಿ ಪಾರ್ಕಿಂಗ್ ಮಾಡ್ಲಿ. ಮತ್ತೆ ಈಗ ಎಲ್ಲಾ ಕೂಡ CC ಕ್ಯಾಮೆರಾ ಕೂಡ ಅಳವಡಿಸಿದಿರಿ. ಯಾವ್ಯಾವ ಗಾಡಿಗಳು ಅಡ್ಡಾಡಿ ಏನೋ ಪಾರ್ಕಿಂಗ್ ಮಾಡ್ತೀವಿ ಅವ್ರಿಗೆಲ್ಲರಿಗೂ ಕೂಡ ಇಲ್ಲಿ ಒಂದು ಗಸ್ತಿನ ವಾಹನ ಕೂಡ ಆಗ್ತಾ ಇದೀವಿ. ಮತ್ತೆ ಏನು ಮಾರ್ಷಲ್ ಕೂಡ ಅಪಾಯಿಂಟ್ಮೆಂಟ್ ಮಾಡಿದ್ದೀರಿ ಪಂಚಾಯತಿ ವತಿಯಿಂದ. ಯಾಕಂದ್ರೆ ನಮ್ಮ ರಾಜ್ಯದ ಒಂದು ಘನತೆ ಬರುವುದು ಪ್ರಶ್ನೆ ಇಲ್ಲಿ. ಯಾಕಂದ್ರೆ ಏರ್ಪೋರ್ಟ್ ಅಷ್ಟು ಸುಂದರವಾಗಿದೆ, ಆಚೆ ಬರ್ತಾ ಇದ್ದಂಗೆ ಎಲ್ಲೋ ಒಂದು ಇದ್ರಲ್ಲಿ ಬಂದ್ರಿ ಅಂತ ಅವ್ರಿಗೆ ಫೀಲ್ ಆಗ್ಬೋದು ಅನ್ನೋ ರೀತಿಯಲ್ಲಿ ನಾವು ಕೂಡ ಒಂದು ಶಿಸ್ತು ಸಂಯಮನ ಕಾಪಾಡಬೇಕು ಅಂತ ಗ್ರಾಮ ಪಂಚಾಯತಿಯಿಂದ ನಾವು ಕೂಡ ನಿಗಾ ವಹಿಸ್ತಾ ಇದ್ದೀವಿ. ದಯವಿಟ್ಟು ನಿಮ್ಮ ಯೂನಿಯನ್ ವತಿಯಿಂದ ನಾವು ಯಾವಾಗಾದ್ರೂ ಸಭೆ ಕರೆದಾಗ ಬಂದು ಇಲ್ಲಿ ಒಂದು ಚೂರು ನಿಮ್ಮ ಟ್ಯಾಕ್ಸಿ ಡ್ರೈವರ್ಸ್ಗೆ ಒಂದು ಚೂರು ನೀವು ಎಜುಕೇಟ್ ಮಾಡಿದ್ದೆ ಆದ್ರೆ ನಮ್ಮ ಗ್ರಾಮ ಪಂಚಾಯತಿಗೆ ಒಂದು ಒಳ್ಳೆ ಹೆಸರು ಬರುತ್ತೆ ಅಂತ ಹೇಳ್ತಾ, ಎಲ್ಲರಿಗೂ ಕೂಡ ಇಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸಿದ್ದೀರಿ. ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಪಂಚಾಯತ್ ಅಧ್ಯಕ್ಷರಾದಂತ ಹಾಗೆ ಬೈರೇಗೌಡ ಸರ್ ಅವರಿಗೆ ನಮ್ಮ ಗೌರವಾಧ್ಯಕ್ಷರು ಹಾಗೂ ಅಧ್ಯಕ್ಷರು ಸನ್ಮಾನವನ್ನ ಮಾಡ್ಬೇಕಂತ ಹೇಳಿ ನಾನು ಕೇಳ್ತಾ ಇದ್ದೀನಿ. ಹಾಗೆ ಈಗ ನಮ್ಮ ಹಿರಿಯರಾದಂತ ಅಶ್ವತ್ಥಪ್ಪ ಸರ್ ಅವರಿಗೆ
ಒಂದು ಸನ್ಮಾನವನ್ನು ನಮ್ಮ ನೀಲಕಂಠ ಪದ್ದರ್ ಅವರು ಮತ್ತೆ ಪ್ರೇಮ್ ಅವರು ನೆರವೇರಿಸಬೇಕಂತ ಹೇಳಿ ನಾನು ಕೇಳ್ಕೊತಿದ್ದೇನೆ. ನಿಮ್ಮ ಮಹೇಶ್ ಅವರಿಗೆ ಇವನ್ನ ಕೇಳಿದಂತ ಮಹೇಶ್ ಅವರಿಗೆ ನಮ್ಮ ನೆಲಮಂಗಲ ಮಂಜು ಅವರು ಹಾಗೂ ನಮ್ಮ ಗೆಳೆಯರು ಅಶ್ವಥ್ ಅವರು ಸನ್ಮಾನವನ್ನ ನಡೆಸ್ಕೊಡ್ಬೇಕಂತ ಕೇಳ್ಕೊತೀನಿ. ಮಂಜಣ್ಣ ಇಲ್ಲಿ ನೋಡ್ರಿ, ಮಂಜಣ್ಣ ನಮ್ಮ ಮಂಜಣ್ಣ ಅವ್ರಿಗೆ ಒಂದು ಸನ್ಮಾನವನ್ನ ನಮ್ಮ ಕೋದಂಡ ಅವರು ನೆರವೇರಿಸ್ಕೊಡ್ಬೇಕು. ಹಾಗೆ ನಮ್ಮ ದೇವರಾಜ್ ಅವರು ಈ ಕಡೆ ಬಂದು ದಯಮಾಡಿ ಸನ್ಮಾನ ಮಾಡ್ಬೇಕಂತ ಕೇಳ್ಕೊತಿದ್ರಿ. ಅವಿನಾಶ್ ಅವರಿಗೆ ನಮ್ಮ ಮುರುಗೇಶ್ ಅವರು ಹಾಗೂ ಸಣ್ಣಪ್ಪ ಅವರು ಸನ್ಮಾನವನ್ನ ಮಾಡ್ಬೇಕಂತ ಈಗ ಹಂಸವೇಣಿ ಮೇಡಮ್ ಅವರು ಬರಬೇಕು. ಅವರಿಗೆ ಸಣ್ಣದೊಂದು ಸನ್ಮಾನವನ್ನ ನಮ್ಮ ಟೊಯೋಟೋದ ಮೇಡಮ್ ಅವರು ಮಂಜುಳವರು ಮತ್ತು ಅವರಿಗೆ ಸನ್ಮಾನವನ್ನ ಮಾಡ್ಬೇಕಂತ ಹೇಳಿ ನಮ್ಮ ಪ್ರೀತಿಯ ಅರವಿಂದ್ ಅವರು ಬಂದಿದ್ದಾರೆ ನಮ್ಮೊಟ್ಟಿಗೆ ಈ ಕಾರ್ಯಕ್ರಮಕ್ಕೆ. ಅವರು ಪ್ರೀತಿಯಿಂದ ಸನ್ಮಾನ ಮಾಡ್ಬೇಕಂತ ಹೇಳಿ ನಮ್ಮ ಪದಾಧಿಕಾರಿಗಳನ್ನ ನಾನು ಕೇಳ್ಕೊತಿದ್ದೀನಿ. ಅಶ್ವಥ್ ಅವರೇ ದಯಮಾಡಿ ಈಗ ನಮ್ಮ ಶ್ರೀಧರಂತ ಅವರು ನಮ್ಮೊಟ್ಟಿಗಿದ್ದಾರೆ. ಅವರು ಕೂಡ ಒಂದು ಕಿರು ಸನ್ಮಾನವನ್ನ ಕೋದಂಡ ಅವರು ಪ್ರೇಮ್ ಅವರು ಬಂದು ನೆರವೇರಿಸಬೇಕು ಅಂತ ಹೇಳಿ ಕೇಳ್ಕೊತೀನಿ. ಹಾಗೆ ನಮ್ಮ ಯುವ ಗೆಳೆಯರಾದಂತ ಮುತ್ತುರಾಜ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ಒಂದು ಧನ್ಯವಾದ ಸನ್ಮಾನವನ್ನು ಸ್ವೀಕಾರ ಮಾಡಬೇಕು ನಮ್ಮೆಲ್ಲರ ಪ್ರೀತಿಯಿಂದ. ರಮೇಶ್ ಅವರೇ ದಯಮಾಡಿ ಅವರಿಗೆ ಒಂದು ಸನ್ಮಾನವನ್ನು ಮಾಡಿಕೊಂಡಿದ್ದೇನೆ. ನಮ್ಮ ಕೆಆರ್ಟಿಸಿ ಪ್ರಧಾನ ಕಾರ್ಯದರ್ಶಿಯಾದಂತ ನೀಲಕಂಠಪ್ಪ ಅವರಿಗೆ ಸಣ್ಣದೊಂದು ಸನ್ಮಾನವನ್ನ ನಾವು ಆಯೋಜಿಸ್ತಾ ಇದ್ವಿ. ತಾವು ದಯಮಾಡಿ ಬರಬೇಕು ಅಂತ ಕೇಳ್ಕೊಳ್ತೀವಿ. ಒಂದು ನಮ್ಮ ಕೆಎಸ್ಟಿಸಿ ಹಿರಿಯ ಚಾಲಕರು ಹಾಗೂ ಕೆಎಸ್ಟಿಸಿ ಸಂಘದ ಪ್ರಧಾನ ಕಾರ್ಯದರ್ಶಿಯಾದಂತ ಮಾನ್ಯ ನೀಲಕಂಠಪ್ಪ ಅವರಿಗೆ ನಮ್ಮ ಬೃಹತ್ ಟ್ಯಾಕ್ಸಿ ಡ್ರೈವರ್ಸ್ ಯೂನಿಯನ್ ವತಿಯಿಂದ ಒಂದು ಕಿರು ಸನ್ಮಾನ. ನಮ್ಮ ನೀಲಕಂಠಪ್ಪ ಸರ್ ಅವರ ಸಹಕಾರ ಹೀಗೆ ಮುಂದುವರಿಸಬೇಕು. ದೇವರವರಿಗೆ ಮತ್ತಷ್ಟು ಶಕ್ತಿ ಕೊಡಬೇಕು. ಚಾಲಕರ ಧ್ವನಿಯಾಗಿ ಚಾಲಕರ ಪರವಾಗಿ ಕೆಲಸ ಮಾಡೋದಕ್ಕೆ ಅವ್ರಿಗೆ ಮತ್ತಷ್ಟು ಶಕ್ತಿ, ಆಯುಷು, ಆರೋಗ್ಯ ಎಲ್ಲ ಕೊಡಿ ಅಂತ ಹೇಳ್ಬಿಟ್ಟು ನಾವು ಆಗಿರ್ತೀವಿ. ಹಾಗೆ ಮತ್ತೆ ನಮ್ಮ ಕೆಎಚ್ಡಿಸಿನಲ್ಲಿ ನಮ್ಮ ನೀಲಕಂಠಪ್ಪ ಸರ್ ರೈಟ್ ಹ್ಯಾಂಡ್ ಅಂತ ಹೇಳ್ಬೋದು. ಅವರು ಒಂದು ಕಿರು ಸನ್ಮಾನ, ನಮ್ಮ ಗಂಡಸೇನಾಗಿ ಒಂದು ಕಿರುದಾದ ಸನ್ಮಾನ. ನಮ್ಮ ನೀಲಕಂಠಪ್ಪ ಸರ್ ಶ್ರೀರಾಮ ಆದ್ರೆ ನಮ್ಮ ಗಂಟೆಸೀನಣ್ಣ ಅವರು ಅವರಿಗೆ ಹನುಮಂತ ಇದ್ದಾರೆ. ಯಾವತ್ತೂ ಅವರು ಶ್ರೀರಾಮ ಹನುಮಂತ ಜೀವನ ಪೂರ್ತಿ ಚೆನ್ನಾಗಿರ್ಲಿ ಎಲ್ಲರಿಗೂ. ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಈ ಕನ್ನಡದ ಹಬ್ಬವನ್ನ ವಿಶೇಷವಾಗಿ ನಡೆಸಿಕೊಟ್ಟಂತ ನಮ್ಮೆಲ್ಲ ಸಮಸ್ತ ನಾಗರಿಕರು, ಚಾಲಕರು ಹಾಗೂ ಎಲ್ಲ ಅತಿಥಿ ಗಣ್ಯರು, ಪದಾಧಿಕಾರಿಗಳು, ಕಾರ್ಯಕಾರಿಣಿ ಸಮಿತಿ ಸದಸ್ಯರು ಕಳೆದ ಕೇವಲ 2 ದಿನದಲ್ಲಿ ಈ ಕಾರ್ಯಕ್ರಮವನ್ನ ಒಂದು ಪರಿಕಲ್ಪನೆ ಮಾಡಿಕೊಂಡು ನಾವು ಈ ಕಾರ್ಯಕ್ರಮನ ನಡೆಸ್ಕೊಟ್ವಿ. ಈ ಕಾರ್ಯಕ್ರಮ ಇಷ್ಟು ಯಶಸ್ವಿ ಆಗ್ಲಿಕ್ಕೆ ನಮ್ಮ ಎಲ್ಲ ಪದಾಧಿಕಾರಿಗಳು, ಕಾರ್ಯಕಾರಿಣಿ ಸಮಿತಿ ಸದಸ್ಯರು ಹಾಗೂ ನಮ್ಮ ಎಲ್ಲ ಗ್ರಾಮಸ್ಥರು ಕೂಡ ಕೊಟ್ಟಂತ ಸಹಕಾರ, ಬೇಗೂರು ಗ್ರಾಮಸ್ಥರು ಕೂಡ ಕೊಟ್ಟಂತ ಹಾಗೂ ಕನ್ಮಂಗಲ ಗ್ರಾಮಸ್ಥರು ಕೊಟ್ಟಂತ ಸಹಕಾರ, ಇದು ನಿಮ್ಮೆಲ್ಲರಿಗೂ ಕೂಡ ಬೃಹತ್ ಬೆಂಗಳೂರು ಟ್ಯಾಕ್ಸಿ ಡ್ರೈವರ್ಸ್ ಯೂನಿಯನ್ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತೀನಿ.
ನಿಮ್ಮೆಲ್ಲರ ಸಹಕಾರ ಸದಾ ಹೀಗಾಗ್ಲಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ರೋಮಿಯೋ CNG ಹಾಗೆ ಹೈ ರೈಡರ್ ಹೈಬ್ರಿಡ್ ಟೊಯೋಟೋ ಸಂಸ್ಥೆಯವರ ವತಿಯಿಂದ ಒಂದು ಕಾರನ್ನ ಇಲ್ಲಿ ಡೆಮೋ ಇಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ಅದರ ಒಂದು ಏನು ಅದರ ಉಪಯೋಗಗಳನ್ನ ಪಡ್ಕೊಳ್ಳೋದಕ್ಕೆ ಯಾವ ರೀತಿ ಅದನ್ನ ಸವಲತ್ತುಗಳಿದೆ ಅದನ್ನೆಲ್ಲ ನಮ್ಮ ಚಾಲಕರು ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಆ ಗಾಡಿಗಳನ್ನ ತಗೋಬೇಕು ಅಂತ ಮೂಲಕ ಬೃಹತ್ ಬೆಂಗಳೂರು ಟ್ಯಾಕ್ಸಿ ಡ್ರೈವರ್ ವತಿಯಿಂದ ಮನವಿ ಮಾಡ್ತಾ ಇದೀವಿ. ಎಲ್ಲರೂ ಈ ಒಂದು ಕಾರ್ನ ನೋಡಿ ಟೆಸ್ಟ್ ಡ್ರೈವ್ ಮಾಡ್ಬೋದು. ಅಲ್ಲಿ ಡಿಸ್ಕೌಂಟ್ ಇದೆ. ಎರಟಿಗಾಗಿಂದ 1 ಲಕ್ಷ ಕಮ್ಮಿ. ಇಲ್ಲಿ ನೋಡಿ ಇವ್ರು ಮಾಡ್ತಾವ್ರೆ. ಈ ಕಡೆ ಒಂಚೂರು ರೆಡಿ ಅಣ್ಣಂಗೆ ಮಾಡಿ ಅಣ್ಣ ನಮ್ಮಣ್ಣ ಬರ್ಲೇಬೇಕು ಮೊದಲು. ನಮ್ಮಣ್ಣ ಬಂದಿರೋದು ಹೆಂಗೆ ಬಂದು ಬಿಡ್ತಾರೆ. ಇಬ್ಬರು ಜೊತೆಗೆ ಬರ್ತಾರೆ. ಬಿಸ್ಸೇ ಆಗಲ್ಲ ಈಗ ಮಾಡಿ. ಓನ್ಲಿ ಪೆಟ್ರೋಲ್ ಪೆಟ್ರೋಲ್ ಹಾಗಾಗಿ ಆ ಒಂದು ಟೆಕ್ನಾಲಜಿ ಅದಕ್ಕೂ ಇನ್ಶೂರೆನ್ಸ್ ಬರುತ್ತಾ? ಇನ್ಶೂರೆನ್ಸ್ ಕವರ್ ಆಗುತ್ತೆ. 1,60,000 ಓಡಿಸೋದು ಮೇಂಟೆನೆನ್ಸ್ ಇರಲ್ಲ. ಅದು 1,60,000 ಓಡಿದ್ಮೇಲೂ ನಿಮ್ಗೆ ಎಲ್ಲ ಫುಲ್ ಬ್ಯಾಟ್ರಿ ನಾವು ಚೇಂಜ್ ಮಾಡಲ್ಲ, ಬರೀ ಕಾಂಪೋನೆಂಟ್ ಅಷ್ಟೇ ಚೇಂಜ್ ಮಾಡ್ತೀವಿ. ಹಾಗಾಗಿ ಆ ಬ್ಯಾಟ್ರಿ ಲೈಫ್ ಚೆನ್ನಾಗಿ ನಮ್ಮ ಟ್ಯಾಕ್ಸಿ ಹುಡುಗರು ಈಗ ನಾರ್ಮಲ್ ಲಗೇಜ್ ಸ್ಪೇಸ್ ಆದ್ರೆ ಇದು ದೊಡ್ಡದಿದೆ. ಇದು CNG ನೋಡೋಣ. ಕಾಂಪೋನೆಂಟ್ ಮಾತ್ರ ಚೇಂಜ್ ಮಾಡ್ತೇನೆ ಅಂತೀರಲ್ಲ, ಕಾಂಪೋನೆಂಟ್ಗೆ ಎಷ್ಟಾಗ್ಬೋದು? ಸರ್ ಶೆಲ್ಫ್ ಬಂದ್ಬಿಟ್ಟು ನಿಮಗೆ ಮಿನಿಮಮ್ 10,000 ಇಂದ ಚೇಂಜ್ ಆಗುತ್ತೆ. ಇವ್ರು 3 ಜನ ತಗೊಳ್ಳಿ, ಇನ್ನೊಂದು 5 ಗಾಡಿ ಬುಕ್ ಮಾಡ್ತಾರೆ. ರೈಡ್ ಆದ್ರೆ ಈಗ ಐತೆ ಅವ್ರ ಹತ್ರ ಗಾಡಿಗಳು, CNG ಇದೆ. ದಯವಿಟ್ಟು ಬುಕ್ ಮಾಡಿ. CNG ಕಿಟ್ ಇರೋದ್ರಿಂದ ನಿಮ್ಗೆ ಇದ್ರಲ್ಲಿ ಸ್ವಲ್ಪ ಸ್ಪೇಸ್ ಕಮ್ಮಿ, ನೀವು ಕ್ಯಾರಿಯರ್ ಹಾಕೋಬೇಕಾಗತ್ತೆ. ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ ನಿಮ್ಮೆಲ್ಲಗೂ. ಸ್ನೇಹಿತರೆ, ನೋಡೋದ್ರಲ್ಲ ಇಷ್ಟೊತ್ತೂ ನಮ್ಮ BBTD ಯೂನಿಯನಿಂದ ನಾವು ಆಚರಿಸಿದಂಥ ಕನ್ನಡ ರಾಜ್ಯೋತ್ಸವವನ್ನು. ಹಾಗಾಗಿ ಸ್ನೇಹಿತರೆ, ಬಂದಿರತಕ್ಕಂಥ ನಮ್ಮೆಲ್ಲ ಒಂದು ಗಣ್ಯ ವ್ಯಕ್ತಿಗಳಿಗೂ, ನಮ್ಮ ಚಾಲಕರ ಮಿತ್ರರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವ ಶುಭಾಶಯನ ತಿಳಿಸ್ತಾ, ಹಾಗಾಗಿ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನನ್ನ ವಿಡಿಯೋನ ಎಂಡ್ ಮಾಡ್ತೀನಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ ಮಾತೆ.